ಬಿಸಿ ಬಿಸಿ ಅನ್ನಕ್ಕೆ ಈ ತರ ಮಟನ್ ಹಾಕೊಂಡು ತಿಂತಾ ಇದ್ರೆ ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೇಕು. ಡೈಲಿ ಅಂತೂ ಮನೇಲಿ ಚಿಕನ್ ಮಟನ್ ಅಂತ ಮಾಡಲ್ಲ, ನಾವಂತೂ ನಾನ್ ವೆಜ್ ತಿಂದೇ ಇರಕ್ಕಾಗಲ್ಲ. ನಾನು ಹೇಳ್ಕೊಡೋ ಟ್ರಿಕ್ ನೀವು ಫಾಲೋ ಮಾಡಿದ್ರೆ ನಿಮ್ಗೆ ಯಾವಾಗೆಲ್ಲ ನಾನ್ ವೆಜ್ ಬೇಕೋ ಅವಾಗೆಲ್ಲ ನೀವು ತಿಂತಾ ಇರ್ಬೋದು. ಸೊ ಇವಾಗಲೇ ರೀಲ್ ನ ಸೇವ್ ಮಾಡ್ಕೊಂಡು ನಿಮ್ಮ ನಾನ್ ವೆಜ್ ಫ್ರೆಂಡ್ಸ್ ಗೆ ಈ ವಿಡಿಯೋನ ಶೇರ್ ಮಾಡಿ. ಗ್ರಾಮೀಣ ಹೋಮ್ ಫುಡ್ಸ್ ಅಂತ ಒಂದು ಫೇಮಸ್ ಆಗಿರೋ ಹೋಮ್ ಮೇಡ್ ಸ್ಟೈಲ್ ಅಲ್ಲಿ ಸ್ನಾಕ್ಸ್ ಪಿಕಲ್ಸ್ ಅಂತ ಕೊಡ್ತಾ ಇದ್ದಾರೆ. ಇದ್ರಲ್ಲಂತೂ ನಿಮಗೆ ವೆಜಿಟೇರಿಯನ್ ಪಿಕಲ್ಸ್ ಸಿಗುತ್ತೆ, ನಾನ್ ವೆಜಿಟೇರಿಯನ್ ಪಿಕಲ್ಸ್ ಕೂಡ ಸಿಗುತ್ತೆ. ಅದರಲ್ಲಂತೂ ನಾನ್ ವೆಜ್ ಅಲ್ಲಿ ಬೋನ್ ಚಿಕನ್ ಪಿಕಲ್, ಬೋನ್ಲೆಸ್ ಚಿಕನ್ ಪಿಕಲ್, ಚಿಕನ್ ಮ್ಯಾಂಗೋ ಪಿಕಲ್, ಮಟನ್ ಪಿಕಲ್ ಅಂತ ಅಂದ್ಬಿಟ್ಟು ಸುಮಾರು ವೆರೈಟೀಸ್ ಇಟ್ಟಿದ್ದಾರೆ ಅಂತಾನೆ ಹೇಳ್ಬೇಕು. ಎಷ್ಟೋ ಕಡೆ ನಾವು ಪಿಕಲ್ ನ ಟೇಸ್ಟ್ ಮಾಡಕ್ಕಾಗಲ್ಲ, ಬಟ್ ಇಲ್ಲಿ ನೋಡೋಕೋದ್ರೆ ನಿಮ್ಗೆ ಬಿಸಿ ಬಿಸಿ ವೈಟ್ ರೈಸ್ ಗೆ ಪಿಕಲ್ ನ ಕಾಂಪ್ಲಿಮೆಂಟರಿ ಕೊಟ್ಟು ನೀವು ಅದನ್ನ ಟೇಸ್ಟ್ ಮಾಡಬಹುದು. ಟೇಸ್ಟ್ ನಿಮ್ಗೆ ಇಷ್ಟ ಆದ್ರೆ ನೀವು ತಗೋಬಹುದು. ಸೂಪರ್ ರೆಡಿ ಅಂತಾನೆ ಹೇಳ್ಬೇಕು. ನಾನು ಕೂಡ ಟೇಸ್ಟ್ ಮಾಡಿದಾಗ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿತ್ತು. ಇವರ ಫ್ರಾಂಚೈಸಿ ಮಾಡೆಲ್ ಕೂಡ ಇದೆ. ನೀವು 3,50,000 ಇನ್ವೆಸ್ಟ್ ಮಾಡಿದ್ರೆ ಇವರ ಫ್ರಾಂಚೈಸಿನ ತಗೋಬಹುದು. ಇದರಲ್ಲಿ ಇವರೇ ಕಂಪ್ಲೀಟ್ ಸೆಟಪ್ ನ ಮಾಡ್ಕೊಟ್ಟು ನಿಮ್ಮ ಸ್ಟೋರ್ ಗೆ ರೆಂಟ್ ಕೂಡ ಇವರೇ ಪೇ ಮಾಡ್ತಾರೆ. ನಿಮ್ಮ ಸ್ಟಾಫ್ ಗೂ ಇವರೇ ಸ್ಯಾಲರಿ ಕೊಟ್ಬಿಡ್ತಾರೆ. ಅದ್ ಜೊತೆಗೆ ನಿಮ್ಗೆ ಪ್ರಾಫಿಟ್ ಮಾರ್ಜಿನ್ ಅಲ್ಲಿ 30% ನೀವೇ ತಗೋಬಹುದು. ಇದಕ್ಕಿಂತ ಒಳ್ಳೆ ಆಫರ್ ಬೇಕಾ ಹೇಳಿ? ಸೊ ಇಂಟ್ರೆಸ್ಟ್ ಇರೋರು ಇವಾಗಲೇ ಗ್ರಾಮೀಣ ಹೋಮ್ ಫುಡ್ಸ್ ನ ಕಾಂಟ್ಯಾಕ್ಟ್ ಮಾಡಿ ಲೋ ಇನ್ವೆಸ್ಟ್ಮೆಂಟ್ ಅಲ್ಲಿ ಹೈ ಪ್ರಾಫಿಟ್ ಬಿಸ್ನೆಸ್ ಮಾಡಲ್ಲ ಶುರು ಮಾಡ್ಕೊಳ್ಳಿ. ಇಲ್ಲ ಪಿಕಲ್ಸ್ ಬೇಕು ಅಂತಂದ್ರೆ ಪಿಕಲ್ಸ್ ತಗೊಳ್ಳಿ. ಡೂ ವಾಟ್ ಇಲ್ಲ.